ಪ್ರಪಂಚದಲ್ಲಿ ತುಂಬಾ ಅಡ್ವೆಂಚರಸ್ ಸ್ಪೋರ್ಟ್ಸ್ ಇದ್ದಾವೆ. ಕೆಲವೊಂದು ಸೇಫೆಸ್ಟ್, ಕೆಲವೊಂದು 50-50. ಇವತ್ತು ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಾ ಇರೋದು ಆ್ಯನ್ ಅಡ್ವೆಂಚರಸ್ ಸ್ಪೋರ್ಟ್ ವಿಚ್ ಲುಕ್ಸ್ ಲೈಕ್ ಡೇಂಜರಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಸರ್ಫಿಂಗ್ನ ಡೇ 1 ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಲೆಟ್ಸ್ ಗೋ. Like it's turning back on me. I cut the parts that didn't fit. Now they're louder in the mix. Plot twist, I'm the missing page. The quiet hand that moved the stage. I framed it like I had no choice, but I can. Finally, we reached our surfing destination. ಈಗ ಮುಲ್ಕಿ ಸ್ಲೋಲಿ ಇಂಡಿಯಾ ಸರ್ಫಿಂಗ್ ಹಬ್ ಆಗ್ತಾ ಇದೆ. ಅರೇಬಿಯನ್ ಸೀ ವೇವ್ಸ್, ಸಾಂಬವಿ ರಿವರ್ ಬ್ಯಾಕ್ ವಾಟರ್ಸ್, ಪೀಸ್ಫುಲ್ ಬೀಚಸ್ ಇವೆಲ್ಲ ಸೇರಿ ಇಲ್ಲಿ ಒಂದು ಡಿಫ್ರೆಂಟ್ ಸರ್ಫ್ ಕಲ್ಚರ್ ಕ್ರಿಯೇಟ್ ಮಾಡಿದೆ. ಇವಾಗ ತಾನೇ ಮುಲ್ಕಿಗೆ ರೀಚ್ ಆಗಿದ್ದೀವಿ. ಇವಾಗ ನಮ್ಮದು ಬ್ಯಾಚ್ 4 ಇದೆ. 11 ಗಂಟೆಗೆ ಹೇಳಿದ್ದಾರೆ. ಸೊ 11 ಗಂಟೆಗೆ ರೆಡಿಯಾಗಿ ಇಲ್ಲಿಂದ ಹೊರಡಬೇಕು. Are you guys excited? Bro is in another. Are you guys excited? Yeah. Before, after Amil birth. ಮುಲ್ಕಿ ಬಿಗಿನರ್ಸ್ಗೆ ಸೂಪರ್ ಸರ್ಫಿಂಗ್ ಸ್ಪಾಟ್. ಯಾಕೆ ಅಂದರೆ ಇಲ್ಲಿ ವೇವ್ಸ್ ತುಂಬ ಫ್ರೆಂಡ್ಲಿ ಇರುತ್ತೆ. ಇಲ್ಲಿ ರಿವರ್ ಮತ್ತು ಸಿ ಮೀಟ್ ಆಗುವ ಕಾರಣ ವೇವ್ಸ್ ಪವರ್ ಸ್ವಲ್ಪ ಸ್ಮೂತ್ ಆಗಿ ಬಿಗಿನರ್ಸ್ಗೆ ಈಸಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಫಸ್ಟ್ ಟೈಮ್ ಸರ್ಫ್ ಬೋರ್ಡ್ ಮೇಲೆ ಇಲ್ಲದಕ್ಕೆ ಟ್ರೈ ಮಾಡ್ತಿರೋರಿಗೆ ಇದು ಪರ್ಫೆಕ್ಟ್ ಪ್ಲೇಸ್. ಬೆಸ್ಟ್ ಸೀಸನ್ ಮೈನ್ಲಿ ಅಕ್ಟೋಬರಿಂದ ಏಪ್ರಿಲ್ವರೆಗೆ. ಈ ಟೈಮಲ್ಲಿ ಸಿ ಕಾಮ್ ಇರುತ್ತೆ, ವೆದರ್ ಕೂಡ ಕ್ಲೀನ್ ಆ್ಯಂಡ್ ಸನ್ನಿ ಇರುತ್ತೆ. ಸೊ ಬಿಗಿನರ್ ಸರ್ಫರ್ಸ್ಗೆ ಸೇಫ್ ಮತ್ತು ಎಂಜಾಯಬಲ್ ಆಗುತ್ತೆ. ಮಾನ್ಸೂನ್ ಟೈಮಲ್ಲಿ ವೇವ್ಸ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅದು ಎಕ್ಸ್ಪೀರಿಯನ್ಸ್ಡ್ ಸರ್ಫರ್ಸ್ಗೆ ಬೆಟರ್. When you're going inside, don't be panic. When you fall down, don't be panic. Simple, you can stand there. If you need any help, you can call your speed sitter. Okay? Okay bro, how are the waves today? The waves is so good, so calm. The waves are so good today bro. Try, enjoy the wave. ಸೊ ಅವ್ರು ಎಕ್ಸೈಟೆಡ್ ಆಗಿದ್ದೀರಾ? ಎಷ್ಟು? ಮೊದಲನೇ ದಿನ ಸರ್ಫಿಂಗಿಂತ ಸರ್ಫಿಂಗ್ ಸ್ಟಾರ್ಟ್ ಪಾಯಿಂಟ್ ರೀಚ್ ಆಗೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ನ ಫಾಲೋ ಮಾಡಬೇಕಾಗುತ್ತೆ. ನಿಮ್ಮ ಸರ್ಫ್ ಕೋಚಸ್ ಹತ್ರ ಮೊದಲೇ ಇದರ ಬಗ್ಗೆ ಕೇಳಿ ತಿಳ್ಕೊಳ್ಳಿ. ಇಲ್ಲ ಅಂತಂದರೆ ಆ್ಯಂಡ್ ಅವತ್ತು ನನ್ನ ಕೈಯಲ್ಲಿ ವೇವ್ಸ್ನ ಕ್ಯಾಚ್ ಮಾಡೋಕ್ಕಾಗಿದ್ದು ಅಷ್ಟೇ. ಓಕೆ ಎರಡು ವೇವ್ಸ್ ಕ್ಯಾಚ್ ಮಾಡಿದೆ. ಎರಡನೇ ಸಲ ಮಾಡ್ತಾಯಿದ್ರು ಕರೆಕ್ಟಾಗಿ ಮಾಡೋಕ್ಕೆ ಬಂದಿಲ್ಲ. ಸುಮ್ಮನೆ ಅಷ್ಟೇ ಹೇಳ್ಕೊಳ್ಳೋದು 2 ಸತಿ ಮಾಡಿದ್ದೀನಿ ಅಂತ. ಓಕೆ ಬಾಯ್ ಸಿ ಯು ಟುಮಾರೋ. ಡನ್. ಓಕೆ ಬಾಯ್ ದೆನ್. ಗುಡ್ ಬಾಯ್ ದೆನ್. ಒಂದು ಹೊಸ ಕಲ್ಚರ್ನ ಎಕ್ಸ್ಪೀರಿಯನ್ಸ್ನ ಜೊತೆಗೆ ನಮ್ಮ ಡೇ 1 ಸರ್ಫಿಂಗ್ ಇಲ್ಲಿಗೆ ಮುಗಿಯಿತು.
ಡೇ 1 ಇಲ್ಲಿಗೆ ಮುಗೀತು. ಎಸ್ ಯು ಕ್ಯಾನ್ ಸಿ ಫುಲ್ಲಿ ಟಯರ್ಡ್. ನಾಳೆ ಸಿಗೋಣ. ವೆಲ್ಕಮ್ ಟು ಡೇ 2 ಆಫ್ ಸರ್ಫಿಂಗ್. ಒಳಗೆ ಏನ್ ಅನ್ನಿಸ್ತಾ ಇದೆ? ಇವತ್ತೇನು ಆಗ್ದಲೆ ಸೇಫ್ ಅಂಬುದು ಸಾಕು ಅನಿಸ್ತದೆ. ಇಬ್ರು ಗಾಯ ಬೇರೆ ಮಾಡ್ಕೊಂಬ ಹಿಕ್ಕಿ ಬೇರೆ ಕೊಟ್ಟಿದ್ದಾರೆ, ಕಾಲು ಕೈ ಎಲ್ಲ ನೋವಾಗ್ಬಿಟ್ಟವ್ ನೆನೆಯ. ನಿನ್ನೆ ಪರ್ಸ್ನಲಿ ನನಗೆ ಸರ್ಫಿಂಗ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆದರೆ ನಿನ್ನೆ ಎಕ್ಸ್ಪೀರಿಯನ್ಸ್ನ ಜೊತೆಗೆ ಇವತ್ತಿನ ಸರ್ಫಿಂಗ್ ಚೆನ್ನಾಗಾಗುತ್ತೆ ಎನ್ನುವ ನಂಬಿಕೆಯಲ್ಲಿದ್ದೆ. ನನ್ನ ಜೊತೆಗೆ ಬಂದಿದ್ದ ಫ್ರೆಂಡ್ಸ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ವೇವ್ಸ್ ಕ್ಯಾಚ್ ಮಾಡ್ತಾಯಿದ್ರು. ಬಟ್ ನಾನು ಈ ಪ್ರಪಂಚದಲ್ಲಿ ತುಂಬಾ ಟೈಪ್ಸ್ ಆಫ್ ಜನರಿದ್ದಾರೆ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಇದೆ. ಇವರಿಗೆ ಜೀವನದಲ್ಲಿ ಕೇವಲ ಒಂದು ಗೋಲ್ ಅಂತ ಇರೋದಿಲ್ಲ. ಯಾಕಂದರೆ ಇವರಿಗೆ ಸಿಗೋ ಯಾವುದೇ ಕೆಲಸ ಆದರೂ ಅದನ್ನು ತುಂಬ ಕ್ವಿಕ್ಕಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡ್ತಾರೆ. ಆದರೆ ಅದು 100% ಪರ್ಫೆಕ್ಟ್ ಇರೋದಿಲ್ಲ. ಇಂಥ ಒಂದು ಕರ್ಸ್ಡ್ ಪರ್ಸನಾಲಿಟಿಗೆ ಜಾಕ್ ಆಫ್ ಆಲ್ ಟ್ರೇಡ್ಸ್ ಅಂತ ಕರೀತಾರೆ. ಅರ್ಥ ಮಾಸ್ಟರ್ ಆಫ್ ನನ್ ಬಟ್ ಆಫ್ಟನ್ ಟೈಮ್ಸ್ ಬೆಟರ್ ದೆನ್ ಮಾಸ್ಟರ್ ಆಫ್ ಒನ್. ಇದೇ ಕ್ಯಾಟಗರಿಗೆ ಸೇರುವಂಥ ನಾನು ಸರ್ಫಿಂಗ್ಗೆ ಬರೋ ಮುಂಚೆ 2 ದಿನದಲ್ಲಿ ಕಲಿತು ತೋರಿಸ್ತೀನಿ ಅಂತಲೇ ಬಂದೆ. ಆದರೆ ಸಮುದ್ರದ ಅಲೆಗಳು ನನ್ನ ಅಹಂಕಾರವನ್ನು ತನ್ನ ಕೆಳಗೆ ಹಾಕಿ ಕಡಿಮೆ ಮಾಡ್ತು. ಇನ್ನು ಉಳಿದಿರುವ ಕೇವಲ 1 ದಿನದಲ್ಲಿ ನಾನು ಸರ್ಫಿಂಗ್ನ ಕಲಿತೀನಾ ಎನ್ನುವ ಪ್ರಶ್ನೆಯೊಂದಿಗೆ ಡೇಟು ಮುಗಿಯಿತು. ನಮ್ಮ ಸರ್ಫಿಂಗ್ ಕ್ಲಾಸ್ನ ಕೊನೆಯ ದಿನ ಕೊನೆಗೂ ಬಂತು. ಆದರೆ ಇವತ್ತು ನನ್ನ ತಲೆಯಲ್ಲಿ ಬೇರೆಯೇ ಅಪ್ರೋಚ್ ಇತ್ತು. ಅದೇ ನಂಬಿಕೆಯಲ್ಲೇ ಐ ಎಂಟರ್ಡ್ ದ ಮೈಟಿ ಅರೇಬಿಯನ್ ಸಿ. ಇವತ್ತಾದರೂ ಈ ಸಮುದ್ರ ನನ್ನನ್ನು ಎಕ್ಸೆಪ್ಟ್ ಮಾಡುತ್ತಾ ಅನ್ನೋ ಕುತೂಹಲ ನನ್ನನ್ನು ಕಾಡ್ತಾ ಇತ್ತು. ಇವತ್ತಿನ ನನ್ನ ಅಪ್ರೋಚ್ಗೆ ಮೊದಲನೇ ಸಲ ಸ್ವಲ್ಪ ಫಲ ಸಿಕ್ಕಿದ್ರೂ ಇಟ್ ವಾಸ್ ಸ್ಟಿಲ್ ಇಂಪರ್ಫೆಕ್ಟ್ ಅಂಟಿಲ್ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ಫುಲ್ ಪಾಪಪ್ಸ್. ಇವತ್ತಿನ ನನ್ನ ಅಪ್ರೋಚ್ ಏನು ಅಂದರೆ, ಇಂದಿನ 2 ದಿನಗಳಲ್ಲಿ ಕಂಟಿನ್ಯೂಯಸ್ ಆಗಿ ಈ 3 ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದೆ. ಪಾಪಪ್ ಮಾಡೋ ಟೈಮಲ್ಲಿ ನಮ್ಮ ಡಾಮಿನೆಂಟ್ ಲೆಗ್ ಅಂದರೆ ನನ್ನ ರೈಟ್ ಲೆಗನ್ನು ಮೂವ್ ಮಾಡ್ತಾ ಇದ್ದೆ. 2ನೇ ಮಿಸ್ಟೇಕು, ಪಾಪಪ್ ಮಾಡೋ ಟೈಮಲ್ಲಿ ನಿಮ್ಮ ದೃಷ್ಟಿ ಯಾವಾಗಲೂ ನೇರವಾಗಿರಬೇಕು, ಆದರೆ ನಾನು ಕೆಳಗೆ ನೋಡ್ತಾ ಇದ್ದೆ. ಮತ್ತು 3ನೇದು ಓವರ್ ಇನಿಷಿಯಲ್ ಪುಷಿಂದ ಬಾಡಿ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು. ಇದೆಲ್ಲದರ ಜೊತೆಗೆ ನಿಮ್ಮ ವೆಯ್ಟ್ಗೆ ತಕ್ಕಂತೆ ಸರ್ಫಿಂಗ್ ಬೋರ್ಡ್ನ ಚೂಸ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು 3 ದಿನದ ಸರ್ಫಿಂಗ್ ಕ್ಲಾಸ್ನಲ್ಲಿ ನನಗೆ ರಿಯಲೈಸ್ ಆಗಿದ್ದೇನು ಅಂತಂದರೆ, ಜೀವನದಲ್ಲಿ ಯಾವುದೇ ಫೀಲ್ಡ್ ಆಗಿರಲಿ, ಬೇರೆಯವ್ರು ಆಗ್ತಾ ಇರೋ ಎಫರ್ಟ್ಸನ್ನೇ ನಾನು ಆಗ್ತಾ ಇದ್ದೀನಿ, ಆದರೆ ಅವ್ರಿಗೆ ಸಿಗ್ತಾ ಇರೋ ಸಕ್ಸಸ್ ನನಗೆ ಯಾಕೆ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡೋದನ್ನು ಬಿಟ್ಟು ನಾವು ಮಾಡ್ತಾ ಇರೋ ಪ್ರಯತ್ನದಲ್ಲಿ ಇರೋ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೊಳ್ಳೋ ಕಡೆಗೆ ನಮ್ಮ ಯೋಚನೆ ಮಾಡಿದ್ರೆ ಕೊನೆಗೆ ಒಂದಲ್ಲ ಒಂದು ದಿನ ನಮಗೂ ಸಕ್ಸಸ್ನ ರುಚಿ ಸಿಗುತ್ತೆ. अच्छा सीख लिया अच्छा सीख लिया इधर तो हिंदी थोड़ा ब्रोकन है नहीं टूटा हुआ अच्छा सिखा दिया ಸದ್ಯಕ್ಕೆ ನಾವು ಕಲ್ತಿರೋದು ಬಿಗಿನರ್ ಲೆವೆಲ್ ಅಷ್ಟೇ. ಅಂಟಿಲ್ ವಿ ಮೀಟ್ ಅಗೇನ್ ಫಾರ್ ಅಡ್ವಾನ್ಸ್ ಲೆವೆಲ್. ಗುಡ್ ಬೈ ಮುಲ್ಕಿ.